ಬೋಟಿ. ಓ ಮೈ ಗಾಡ್, ಕ್ವಾಂಟಿಟಿ ಅಂತೂ ಸಫಿಷಿಯೆಂಟು. ಓ ಸೂಪರ್. ಚಿಕನ್ ಗಿಕನ್ ಯಾವುದೂ ಇಲ್ಲದೆ ಜಸ್ಟ್ ಮಟನ್ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಿರೋದು. ತಲೆ ಮಾಂಸ, ಬೋಟಿ, ಮಟನ್, ವೈಟ್ ರೈಸ್ ಇಷ್ಟೇ. ಚೆನ್ನಾಗಿರುತ್ತೆ. ಹಾಂ, ಚೀಪ್ ಅಂಡ್ ಬೆಸ್ಟ್ ಹೇಳಿದ್ರೆ ಬೆಸ್ಟ್ ಅಂಡ್ ಚೀಪ್. ಓ ಮೈ ಗಾಡ್, ಸೈಕ್ ಸೈಕ್ ಸೈಕ್. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ತಮಿಳ್ನಾಡಿನ ಈರೋಡ್ ಗೈಸ್. ಸೇಲ ಮುಗೀತು, ನೆಕ್ಸ್ಟ್ ಸ್ಟಾಪ್ ಈರೋಡ್ಗೆ ಬಂದಿದ್ದೀವಿ. ಇಲ್ಲೊಂದು ಫೇಮಸ್ ಸ್ಪಾಟ್. ಯಾವ ಜಾಗ ಅಂದರೆ ಈರೋಡು ಕುಮಾರಪಾಳ್ಯಂ ಹತ್ರ 43 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರುವಂಥ ಮಾಯಾ ಬಜಾರ್ ಗೈಸ್. ಮಾಯಾ ಬಜಾರ್ ಕ್ರೇಜಿ ಇದೆಯಲ್ಲ ಹೆಸರು ಅಂತೂ. ಏನಕ್ಕೆ ಈ ಹೆಸರು ಬಂತಂದರೆ ಹೋಟ್ಲ್ ಓನರ್ MGR ಫ್ಯಾನು. ಅವರು ಸಿನಿಮಾ ನೋಡ್ಕೊಂಡು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಆ ಹೆಸರನ್ನ ಇಟ್ಬಿಟ್ಟು ಹೋಟೆಲ್ ಶುರು ಮಾಡಿದ್ದಾರೆ. ಏನಿಲ್ಲಿ ಸ್ಪೆಷಲ್ ಅಂದರೆ ಸಂತೆ ಬಾಡುಗಳನ್ನ ಹೋಟೆಲಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಿದ್ರೆ ಅನ್ಲಿಮಿಟೆಡ್ ಆಗಿ. ಅವ್ರನ್ನ ಕೇಳಿದ್ರೆ ಇಷ್ಟೇ ತಿನ್ಬೇಕಂತಲ್ಲ, 1 hour 2 hour ಕೂಡ ಆರಾಮಾಗಿ ಕೂತ್ಕೊಂಡು ನೀವು ಎಷ್ಟು ಬೇಕಾದ್ರೂ ಊಟ ಮಾಡಬೇಡಿ, ಊಟ ಮಾಡಿ ಯಾರು ಏನು ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಮಟನ್ ಊಟ, ತಲೆ ಮಾಂಸ, ಬೋಟಿ, ಬಿರಿಯಾನಿ ಈ ಥರ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಿದ್ರೆ ಕಟ್ ಮಾಡ್ತಾನೆ ಇರ್ತಾರೆ, ಒಳಗೆ ರೆಡಿ ಆಗ್ತಾನೆ ಇರುತ್ತೆ. ಚಿಕನ್ ಸಿಗಲ್ಲ, ಜಸ್ಟ್ ಮಟನ್ ಮಾತ್ರ. ಬೆಳಿಗ್ಗೆ 9 ಗಂಟೆಗೆ ಶುರು ಆದರೆ ಸಂಜೆ 5 ಗಂಟೆ ತನಕ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್ ಗೈಸ್. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಹೋಗೋಣ ಅವ್ರ ಹತ್ರ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಬಿಸಿ ಬಿಸಿ ವೈಟ್ ರೈಸ್ ಒಟ್ಟಿಗೆ ಮಟನ್ ಎಲ್ಲ ಹಾಕಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಮರೆದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಣ. ಇಲ್ಲಿ ಏನ್ ಇಷ್ಟ ನಿಮ್ಗೆ? ನಮ್ಗೆ ಎಲ್ಲ ಇಷ್ಟ. ಎಲ್ಲ ಇಷ್ಟ ಇದೆ. ಎಲ್ಲ ಇಷ್ಟನೇ. ಚೆನ್ನಾಗಿರುತ್ತೆ. ಚೀಪ್ ಅಂಡ್ ಬೆಸ್ಟ್ ಹೇಳಿದ್ರೆ ಬೆಸ್ಟ್ ಅಂಡ್ ಚೀಪ್. ಬೆಸ್ಟ್ ಅಂಡ್ ಚೀಪ್. ಅದೇ ಸರಿ. ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಅದು ತುಂಬಾ ಇದಾಗುತ್ತೆ. ಬೆಸ್ಟ್ ಅಂಡ್ ಚೀಪ್. ಸೂಪರ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. இங்கெல்லாம் இலை இவ்வளோ பெருசாக தான் கொடுப்பீங்களா? எல்லாமே சாப்பிட்றதுக்கு ಎಲೆ ಸೈಜ್ ಜೋಡಿ. ಈ ಸೇಲಮ್ ಆಗಲಿ ಈರೋಡ್ ಆಗಲಿ ಎಲ್ಲೇ ಹೋದರೂ ಎಲೆ ಸೈಜ್ ಅಂತೂ ಸ್ವಲ್ಪನೂ ಕಡಿಮೆನೇ ಆಗಿಲ್ಲ. ದೊಡ್ಡದಾಗಿ ಬಿಟ್ಬಿಟ್ಟಿದೆ ಅಂದರೆ ಆರಾಮಾಗಿ ಹಾಸಿಗೆ ಥರ ಮಲಿಗೆ ಓಡ್ಬೋದು, ಅಷ್ಟು ದೊಡ್ಡ ಸೈಜಲ್ಲಿದೆ. ಸೂಪರ್. ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಏನೋ ಒಂಥರ ಮಜಾ ಅಂತಲೇ ಹೇಳ್ಬೋದು. ಇಂಕ ಉಪ್ಪು ಮದುವೆಯಲ್ಲಿ ಕೊಟ್ಟಂಗೈತೆ. ಉಪ್ಪು ಗಿಪ್ಪು ಪ್ರತಿಯೊಂದುವೇ ಹಾಕ್ತಾರೆ. ಒಂದು ಚಿಕ್ಕ ಜಾಗ ಶೀಟ್ ಹಾಕಿ ರನ್ ಮಾಡಿಕೊಂಡು ಬರ್ತಿರೋವಂಥದ್ದು. ಎಂಟ್ರೆನ್ಸಲ್ಲಿ ಮಟನ್ ಹೊಡಿತಾರೆ, ಅದನ್ನು ಸೇಲು ಮಾಡ್ತಾರೆ. ಬಟ್ ಮೇಯ್ನಾಗಿ ಮಟನ್ ಇಟ್ಟಿರೋದ ಕಾರಣ ಇದಕ್ಕೋಸ್ಕರ ಕೊಡುಂಗಣ್ಣ. போதும் போதும் போதுண்ணா போதுண்ணா. ஓ மை காட், ಬೋಟಿ. ಓ ಮೈ ಗಾಡ್, ಕ್ವಾಂಟಿಟಿ ಅಂತೂ ಸಫಿಷಿಯೆಂಟು. ಸೂಪರ್. ಮಟನ್ ಅಪ್ಡೇಟ್ ಹೇಳ್ತಾರೆ ಸ್ವಲ್ಪ. ಸಫಿಷಿಯೆಂಟ್ ಕ್ವಾಂಟಿಟಿ, ಆರಾಮಾಗಿ ತಿನ್ಬೋದು, ಹೊಟ್ಟೆ ತುಂಬ ತಿನ್ಬೋದು. ಏನು ಹೇಳ್ತಿದ್ದೆ, ಮಟನಲ್ಲಿ ಸೆಲ್ ಮಾಡ್ತಾರೆ. ಆ್ಯಂಡ್ ಮೇಯ್ನಾಗಿ ಮಟನ್ ಹೊಡಿದೆ ಇಲ್ಲಿ ಪ್ರಿಪೇರ್ ಮಾಡೋದಕ್ಕೋಸ್ಕರ. ಚಿಕನ್ ಗಿಕನ್ ಯಾವುದೂ ಇಲ್ಲದೆ ಜಸ್ಟ್ ಮಟನ್ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಿರೋದು. ತಲೆ ಮಾಂಸ, ಬೋಟಿ, ಮಟನ್, ವೈಟ್ ರೈಸ್ ಇಷ್ಟೇ. ಜೊತೆಗೆ ಮಟನ್ ಬಿರಿಯಾನಿ ಸಿಗುತ್ತೆ. ಈಗ ಮಟನ್ ಹೇಳಿದ್ದೀವಿ. ಓ ಸೂಪರ್. ಹೌದುಂಕ. ಓ ಮೈ ಗಾಡ್, ಎಷ್ಟು ಹಾಕ್ಬಿಟ್ರು ನೋಡಿ. ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಬೇಜಾನ್ ಹಾಕ್ಬಿಟ್ಟಿದ್ದಾರೆ. ಬಾಳೆ ಎಲೆ ಮಟನ್ ಊಟ ಕ್ರೇಜಿಯೆಸ್ಟ್ ಕಾಂಬಿನೇಷನ್. ಲಿಟ್ರಲಿ ಫಸ್ಟ್ ಶೂಟ್ ಈ ರೋಡಲ್ಲಿ ಬೆಸ್ಟ್ ಆಗಿದೆ. ನಾವು ತೊಗೊಂಡಿರೋದು ವೈಟ್ ರೈಸು, ಮಟನ್ನು, ಬೋಟಿ. ಟೇಸ್ಟ್ ಮಾಡೋಣ. ಹಂಗೆ ತಗೊಂಡು ಇದನ್ನೆಲ್ಲ ಸೈಡ್ಗೆ ಹಾಕಿ ಮಟನ್ ಒಟ್ಟಿಗೆ ಹಿಂಗೆ ಮಿಕ್ಸ್ ಮಾಡಬೇಕು ರೈಸ್ನ. ರೈಸ್ ಅಂತೂ ಅನ್ಲಿಮಿಟೆಡ್, ಎಷ್ಟು ಸಲ ಬೇಕಾದರೂ ತಿನ್ನಿ, ಏನು ಹೇಳಿದೆ ಕೊಡ್ತಾನೇ ಇರ್ತಾರೆ. ಘಮ ಅಂತೂ ಲಿಟ್ರಲಿ ಸೈಕ್ ಇದೆ. ಟೇಸ್ಟ್ ಮಾಡೋಣ. ಮಟನ್ನ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ತಿನ್ನೋಷ್ಟಕ್ಕೆ ಲೇಟಾಗಿ ಹೋಗುತ್ತೆ. ಮಟನ್ ಸಮೇತನೇ ಹೊಡಿಬೇಕು, ಯಾಕಂದರೆ ಚಿಕ್ಕ ಪೀಸಸ್ಸು ತೆಗೆದಿಟ್ಟು ತಿನ್ನೋಕ್ಕೂ ಆಗಲ್ಲ. ಆಹೋ ಕ್ರೇಜಿ. ಮನೇಲಿ ಮಾಡೋಂಗಿದೆ ನನಗಂತೂ ಟೇಸ್ಟು. ಓವರ್ ತಿಳಿಯೋರಲ್ಲ, ಓವರ್ ತಿಕ್ಕಿರಲ್ಲ. ಅದೇ ಟೈಮ್ ಸ್ವಲ್ಪ ಸೆಮಿ ಕನ್ಸಿಸ್ಟೆನ್ಸಿಲಿದೆ. ಸಾರು ಅಂತೂ ಪ್ರಾಪರಾಗಿ ರೈಸ್ ಗಂಟಿರುತ್ತೆ. ಆ ಒಂದು ಫ್ಲೇವರ್ ಇದೆ, ಆ ಒಂದು ಟಚ್ ಇದೆ. ಮಟನ್ನ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಇನ್ಫ್ಯೂಸ್ ಆಗಿರುತ್ತೆ. ಸೈಕ್ ಟೇಸ್ಟ್.
ಹಿಂಗೆ ಬೆಂದಿರಬೇಕು. ಕೃಷ್ಣಗಿರಿ ಸಂತೆ ಬಾಟೂಟ ಮಾಡೋದಲ್ಲ, ಮಟನ್ ಅಂತೂ ಗ್ರೇವಿ ಆ ಲೆವೆಲ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಆ ಮಟನ್ ಅಂತೂ 1% ಬೆಂದಿರಲ್ಲ, ತಿನ್ನೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಗಟ್ಟಿ ಮಾಡಿರ್ತಾರೆ. ಸಂತೆ ಬಾಟೂಟ ಸ್ಟೈಲಲ್ಲೇ ಇಲ್ಲಿ ಮಾಡೋದು, ಆದರೆ ಬೆಂದಿರುತ್ತೆ, ತಿನ್ನೋಕ್ಕೊಂಥರ ಮದ, ಸೈಕ್ ಟೇಸ್ಟು. ತೆಂಗಿನಕಾಯಿ ರುಬ್ಬಾಕಿ ಮಾಡಿರೋಂಥದ್ದು, ಆ ಫ್ಲೇವರು ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ. ಆಹಾ, ಈ ಸ್ಟಾರ್ಟರ್ಸು ಮೇನ್ ಕೋರ್ಸು ಆ ಥರ ಅಂತಲ್ಲ, ಇಲ್ಲ ಡೈರೆಕ್ಟಾಗಿ ನಿಮಗೆ ಫುಲ್ ಫ್ಲೆಡ್ಜ್ಡ್ ಊಟನೇ ಕೊಡೋದು. ಬೆಸ್ಟ್ ಬೈಟ್. ಅಲ್ಟಿಮೇಟ್ ಅಡಿಪೋಳಿ ಚಿಂದಿ ಆಗಿದೆ. ಜೊತೆ ತಲೆ ಮಾಂಸನೂ ಸಿಗುತ್ತೆ. ಐ ಥಿಂಕ್ ಅಷ್ಟರಲ್ಲಿ ಖಾಲಿ ಹೋಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಬಿರಿಯಾನಿ ಮಾಡ್ತಾನೆ, ನನಗೆ ಅದು ಬೇಡ, ನಾರ್ಮಲ್ ವೈಟ್ ರೈಸ್ ಮಾತ್ರ ಸಾಕು ಅಂದ್ಬಿಟ್ಟು ಇದನ್ನ ಇಸ್ಕೊಂಡಿರೋದು. ಫಸ್ಟು ಬೋಟಿನ ಟೇಸ್ಟ್ ಮಾಡೋಣ. ವಾಹ, 1% ಕೂಡ ನಿಮ್ಗೆ ಹಾಟ್ ಸ್ಮೆಲ್ ಗೊತ್ತಾಗಲ್ಲ. ಆ ಫ್ಲೇವರ್ ಇನ್ಫ್ಯೂಸು ನೆಕ್ಸ್ಟ್ ಲೆವೆಲು, ಆ ಜ್ಯೂಸ್ನೆಸ್ಸು ವಿತ್ ಗ್ರೇವಿ ಟೇಸ್ಟು ಅಲ್ಟಿಮೇಟ್. ಭಾಳ ಗ್ರೇವಿ ಚೆನ್ನಾಗಿದೆ, ಅದಕ್ಕಿಂತ ಅದ್ಭುತವಾಗಿದೆ ಬೋಟಿ ಗ್ರೇವಿ ಅಂತೂ. ಯಾರು ಬಂದರೂ ಬೋಟಿ ಮಿಸ್ ಮಾಡದೆ ಟ್ರೈ ಮಾಡಿ, ಆ ಲೆವೆಲ್ಗೆ ಟೇಸ್ಟ್ ಇದೆ. ಸೇಲಮಲ್ಲಿ ಟೇಸ್ಟ್ ಮಾಡಿದಾಗ ಜಸ್ಟ್ ಆ ಬೋಟಿ ಇದು ಬರುತ್ತೆ ಕ್ಲಾಟ್ಸ್ ಥರ, ಆ ಪೀಸಸ್ ಮಾತ್ರ ಹಾಕಿದ್ರು, ಮತ್ತು ಟ್ಯೂಬ್ ಟೈಪಲ್ಲಿ. ಇದರಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾಡ್ತಾರಲ್ಲ, ಕರ್ನಾಟಕ ಸ್ಟೈಲ್ ಲಿವರ್ ಎಲ್ಲ ಮಿಕ್ಸ್ ಆಗೋಗಿರುತ್ತೆ. ಹಂಗೆ ತಗೊಂಡು ಓ ಮೈ ಗಾಡ್, ಮಟನ್ ಗ್ರೇವಿನ ಬೋಟಿ ರೈಸ್ ಒಟ್ಟಿಗೆ ಅದ್ಭುತ. ಬೇಜಾರು ಹಾಕಿದ್ರು, ಖಾಲಿ ಆಗಿದೆ ಗೊತ್ತಿಲ್ಲ, ಆ ಲೆವೆಲ್ ಟೇಸ್ಟರ್ ಇದೆ. ಮಾಯಾ ಬಜಾರ್ ಗೈಸ್, ಕುಮಾರಪಾಳ್ಯಮಲ್ಲಿ ಬರುವಂಥ ಒಂದು ಜಾಗ, ಬೈಕ್ಸ್ ಸೆಕೆಂಡ್ಸ್ ಬೈಕ್ ಸೆಲ್ ಮಾಡುವಂಥ ಒಂದು ಏರಿಯಾ, ಅದ್ರ ಪಕ್ಕದಲ್ಲೇ ಒಂದು ಜಾಗ. 43 ಇಯರ್ಸು MGR ಫ್ಯಾನು. ವಿಡಿಯೋ ಫುಲ್ಲು ಹಿಂಗೆ ಬೆಳೆ ಹಿಡ್ಕೊಂಡು ಮಾತಾಡಿರ್ತಾರೆ. ಏನಂಗಂದರೆ ಈ ಯಾವುದೋ ಒಂದು ಇದು ಬರುತ್ತಲ್ಲ, ADMKನೋ ಯಾವುದೋ ಬರುತ್ತಲ್ಲ ಎಲೆ, ಅಥವಾ ಅದು ಸಿಂಬಲ್ ಅವ್ರದ್ದು. ಸೊ ಅವಾಗಿಂದನೂ ಅವ್ರ ಫ್ಯಾನು, ಈಗಲೂ ಫ್ಯಾನು, ಯಾವಾಗಲೂ ಫ್ಯಾನ್ ಅಂತೆ. ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು ಈ ರೋಡಿಗೆ ಬಂದ್ರಂತೂ ಮಸ್ಟ್ ಹೈಲಿ ರೆಕಮೆಂಡ್ ಮಾಡ್ತೀನಿ. ಪಕ್ಕಾ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. 9 ಗಂಟೆಗೆ ಶುರು ಆಗುತ್ತೆ, ಸಂಜೆ 5 ಗಂಟೆ ತನಕನೂ ಇದೆ. ಇಲ್ಲಂತೂ ಎಲ್ಲೆಲ್ಲೂ ಕನ್ನಡನೇ. ಒಂದು 4-5 ಜನ ಕಳೆದವ್ರು ಸಿಕ್ಬಿಟ್ರು. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ನಾವು ಪ್ರಕಾಶ್ ಅಂತ. ಹೆಂಗೆ ಕನ್ನಡ ಬರುತ್ತೆ? ನಾನು ಹುಟ್ಟಿದೆಲ್ಲ ಕೊಡಗು, ಗುರಾಜ್ ಪಟೇಲಿ. ಓಕೆ, ಕೊಡಗು. ತಲಕಾವೇರಿ. ಓಕೆ, ತಲಕಾವೇರಿ. ಹೌದು. ಹಾಂ. ಸೊ ಇಲ್ಲಿ ಹೆಂಗೆ ಇವಾಗ ಇಲ್ಲೇ ಕೆಲಸ ಮಾಡ್ತಿರೋದಾ? ಹೌದಾ, ಇಲ್ಲೇ ನಮ್ಮ ಬಿಸ್ನೆಸ್ ಮಾಡ್ತಾ ಇದ್ವಿ. ಇಲ್ಲೇ ಮಾಡ್ತೀರಿ? ಈಗ ನಮ್ಮ ಅಕ್ಕನ ಇಲ್ಲೇ ಮದುವೆ ಮಾಡಿದ್ವು, ಆಮೇಲೆ ಇಲ್ಲೇ ಬಂದು ಸೋಫಾ ಅಂಗಡಿ ಇಟ್ಟಿದ್ವಿ. ಇವಾಗ ಇಲ್ಲೇ ಸೆಟಲ್ ಆಗಿದ್ವಿ. ಕನ್ನಡ ಮರ್ತಿಲ್ಲ ಆದ್ರು? ಕನ್ನಡ ತಾಯಿ ಭಾಷೆ ತರ ನಮಗೆ ಅದು ಕನ್ನಡ ಮರಕ್ಕಿಲ್ಲ ಯಾವಾಗಲೂ. ಸೂಪರ್ ಅಣ್ಣ. ಇಲ್ಲಿ ಯಾವಾಗಿಂದ ಊಟ ಮಾಡ್ತಾ ಇದ್ದೀರಾ? ಇವಾಗ ಇಲ್ಲಿ 20 ವರ್ಷ ಆಯ್ತು ಇಲ್ಲಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿ. 20 ವರ್ಷ ಆಯ್ತು. ಸಕ್ಕ ಟೇಸ್ಟ್ ಆಗಿರುತ್ತೆ ಇಲ್ಲಿ ಬಂದ್ರೆ. ಮಧ್ಯಾಹ್ನ ಟೈಮ್ ಯಾವಾಗಲೂ ಡೈಲಿ ಬರೋಕ್ಕಾಗಿಲ್ಲ, ವಾರಕ್ಕೆ ಒಂದು ದಿವಸ ಬುಧವಾರ ಯಾವಾಗ ಮೊದಲೇ ಊಟ ಮಾಡೋದು. ಮಧ್ಯಾಹ್ನ ತುಂಬಾ ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರ್ತದೆ, ಸಕ್ಕ ಟೇಸ್ಟ್ ಆಗಿರ್ತದೆ. ಸರಿ, ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಬನ್ನಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. 150 ರೂಪಾಯಿ 120 ರೂಪಾಯಿ ರೇಂಜ್ ಕಾಸ್ಟ್ ಇರುತ್ತೆ. ಪ್ರೈಸಿಂಗು, ಡೀಟೇಲ್ಸು, ಅಡ್ರೆಸ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಬಂದಾಗ ವಿಸಿಟ್ ಮಾಡಿ ಮಾಯಾ ಬಜಾರ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಕೊಂಡು ಮಾಡಿ. ಗೈಸ್ ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಟಾಟಾ ಬಾಯ್. வணக்கம். உங்க பேர்னா? எஸ் ஆரோக்கியசாமி. ஓகே, மாயா பஜார். எவ்வளவு வருஷம் ஆச்சுண்ணா? 43 வருஷம். 43 வருஷம். ஆமா. என்ன ஸ்பெஷல்? தலைக்கறி, குடல் கறி, மட்டன் சாப்பாடு, மட்டன் சாப்பாடு. அதை சொல்லுங்க. மட்டன் சாப்பாடு 200 ரூபா, தலைக்கறி சாப்பாடு 150, குடல் சாப்பாடு 150, மட்டன் பிரியாணி 200. 150, 120 எல்லாம் சொன்னா அதெல்லாம் அன்லிமிட்டடா? எவ்வளவு வேணாலும் சாப்பிடலாம்? அதெல்லாம் ஃபுல்லா சாப்பிடணும், 1 மணி நேரம் சாப்பிடணும், எந்திரிச்சு மனம் வெளியே வரக்கூடாது. ஓகே, MGR ஃபேனா? இதுதான் உயிர் மூச்சு உலக நாடே. நீங்க எல்லாரும் MGR, நான் ஒருத்தன் இல்ல, இது மட்டும் இல்ல, நாம எல்லாரும் MGR சொல்றேன். இங்கேயே கறி வெட்ட சமைச்சிட்டே இருப்பீங்களா? ஆமாங்க, இங்கேயே வெட்டுறது, நாங்களே வெட்டி நாங்களே சமைக்கிறது. ஆள்லாம் கிடையாது. ஓகே, எவ்வளவு வருஷமா பண்ணிட்டு இருக்கீங்க? 43 வருஷம். 43 வருஷம். இதோட அட்ரஸ்?
கண்ணா அல்போன்ஸ் இல்ல அட்ரஸ் மாயா பஜார் அடுத்தது குமாரபாளையங்கண்ணே குமாரபாளையம் ஓகே ஹோட்டல் டைமிங்ஸ் டைம் காலையில் 5 மணிக்கு மட்டன் வெட்டுவோம் சாப்பாடு 9 மணிக்கு சாயங்காலம் 5 வரைக்கும் 9 மணிலேருந்து 5 மணி வரைக்கும் ஆமா ಸರಿ ಓಕೆನಾ ಮುಗಿಸ್ಬಿಟ್ಟು ಎದ್ದೋಣ ಅನ್ನೋ ಟೈಮಲ್ಲಿ ಫಿನಿಶಿಂಗಲ್ಲಿ ರೈಸು ರಸಮ್ ಮಿಸ್ ಮಾಡ್ಕೊಬಿಟ್ಟೆ ಅದನ್ನು ಟ್ರೈ ಮಾಡಿ ಅಂತ ಹೇಳಿ ಕೂರಿಸ್ಬಿಟ್ರೆ ಹಂಗೆ ಕೊಡುங்க கொஞ்சம் போதும் ಹೆವಿ ಲೋಡು ಮಟನ್ ಸಾರು ಬೋಟಿನ ನೆಕ್ಸ್ಟ್ ಲೆವೆಲ್ ಇದಕ್ಕೆ ನಿಲ್ಸೇ ಬಿಟ್ಟೆ ಸರ್ ಆಹಾ ರಸಮ್ ಘಮ ಸೂಪರ್ ಒಂದು ಒಳ್ಳೆ ರಸಮು ಸಾಲ್ಟ್ ಕಮ್ಮಿ ಲೈಟಾಗಿ ಪ್ರಾಪರ್ ಉಪ್ಪ ಕೊಟ್ಟು ತಿಂದ್ರೆ ಒಂಥರ ಮಜಾ ಅಂತ ಅನಿಸುತ್ತೆ ನೆಕ್ಸ್ಟ್ ಲೆವೆಲ್ ರಸಮ್ ಅಂತೂ ಎಲ್ಲ ತಿನ್ನಿ ಒಂದು ಸ್ಲೋ ಡೌನ್ ಮಾಡುತ್ತೆ ನಿಮಗಂತೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಸ್ಮೂತರ್ ಆಗುತ್ತೆ ನಿಮ್ಮ ಲಂಚ್ ಅಂತೂ ಹೆವಿ ಬಿಸಿಲು ಗುರು ಆದರೂ ಸ್ಟ್ರೀಟ್ ಕೆಳಗೆ ಇದೀವಲ್ವ ಆಯ್ತಲ್ಲ ನಮಗಂತೂ ಕುತ್ಕೊಳ್ಳೋಕ್ಕೆ ಓಕೆ ಬೆಸ್ಟ್ ಪ್ಲೇಸ್ ತಿರುಗಾ ಹೇಳ್ತೀನಿ ಬನ್ನಿ ತುಂಬಾ ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ರೋಲ್ ಸಿಗ್ತೀನಿ ಟಾಟಾ ಬಾಬಾಯ್